ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಲಿಂಗಸಗೂರು ತಾಲೂಕಿನ ಈಚನಾಳ ಕ್ರಾಸ್ ಈಚನಾಳ ತಾಂಡದ ಗ್ರಾಮಗಳಲ್ಲಿ ಅನೇಕ ಪಾನ್ ಶಾಪ್ ಮತ್ತು ಸಣ್ಣ ಪುಟ್ಟ ಅಂಗಡಿಯಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡ್ತಾ ಇದ್ದು, ಅಕ್ರಮ ಮದ್ಯ ಮಾರಾಟ ಮಾಡುವವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಈಚನಾಳ ಗ್ರಾಮದ ಪಂಚಾಯತ್ ಮುಂಭಾಗದಲ್ಲಿ ಸಂಜೀವಿನಿ ಮಹಿಳಾ ಒಕ್ಕೂಟ, ರೈತ ಸಂಘ, ದಲಿತ ಸಂಘಟನೆಗಳ ಮುಖಂಡರು ಪ್ರತಿಭಟನೆ ಮಾಡಿದ್ದಾರೆ. ಇತ್ತೀಚಿನ ದಿನದಲ್ಲಿ ಈಚನಾಳ ಸೇರಿ ಸುತ್ತಮುತ್ತಲಿನ ಕೆಲ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ಹೆಚ್ಚಿದ್ದು, ಇದರಿಂದ ಗ್ರಾಮದ ಬಹುತೇಕ ಯುವಕರು, ವೃದ್ಧರು ಸಾರಾಯಿ ದಾಹಕ್ಕೆ ಬಲಿಯಾಗಿದ್ದಾರೆ. ಹಾಗಾಗಿ ಹಲವು ಕುಟುಂಬಗಳು ಬೀದಿಗೆ ಬಿದ್ದಿದೆ. ಇದರಿಂದ ಕುಟುಂಬಗಳ ಕಲಹಗಳಿಂದ ಗ್ರಾಮದಲ್ಲಿ ಅಶಾಂತಿ ಉಂಟಾಗ್ತಾ ಇದೆ. ಹಾಗಾಗಿ ಈ ಕೂಡಲೇ ಅಕ್ರಮ ಮದ್ಯ ಮಾರಾಟ ಮಾಡುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಅಬಕಾರಿ ವೃತ್ತ ನಿರೀಕ್ಷಕರು ಆದ ಲಕ್ಷ್ಮೀದೇವಿ ಹಾಗೂ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಬಸಯ್ಯ ಹಿರೇಮಠರವರಿಗೆ ಸಂಘಟನೆಗಳ ಮುಖಂಡರು ಮನವಿ ಪತ್ರ ಸಲ್ಲಿಸುವುದರ ಮೂಲಕ ಒತ್ತಾಯಿಸಿದರು. ನಮ್ಮ ಮನೆಗೆಲ್ಲ ನಾವು ಹಿಂಗೆ ಬರೀ ಕುಡಿದು ಎಲ್ಲ ಇಷ್ಟೇ ಹಾಳು ಮಾಡ್ತಾರ್ರಿ. ಎಲ್ಲರಿ ಹೊಟ್ಟೆ ಬಂದ್ ಆಗ್ಬೇಕ್ರಿ ಅಷ್ಟೇ. ಅಷ್ಟೇ ಹೇಳಿ ಹೋಗ್ತಾರಿ, ಯಾರು ಏನು ಮಾಡಲ್ಲ. ಎಜುಕೇಶನ್ ನಮ್ಗಂತೂ ಓದಕ್ಕೆ ಏನು ಇದನ್ನ ಮಾಡಲ್ಲ. ಬರೀ ದುಡ್ದಿದ್ದೆಲ್ಲ ಅದಕ್ಕೆ ಇಟ್ಟರೆ ನಾವು ಪತ್ರಿಕೆ ಪ್ರಕಟಣೆ ಅಂದ್ರಿ ಒಂದೊಂಟು ಎಲ್ಲ ಒಂದೊಂಟು ಎಲ್ಲ ಕೊಡ್ತೀವಿ. ಯಾಕೆ ಮಾಡ್ತಾ ಇಲ್ಲ, ಸಹಕಾರ ಕೊಡ್ತಿಲ್ಲ ಪಬ್ಲಿಕ್? ಈಗ ಏನಾದ್ರು ಅಲ್ಲಲ್ಲ, ಒಂದ್ ನಿಮಿಷ ರೀ. ನೀವು ಸರ್ಕಾರಿ ಇದ್ರ ಜಾಗದಾಗ ಕುಡಿತೀರಲ್ಲ, ಅದ್ರ ಬಗ್ಗೆ ಏನು ಆಕ್ಷನ್ ತಗೊಂಡಿಲ್ಲ ಅಂದ್ರೆ ತಾವು? ಸರ್ ಒಂದ್ ನಿಮಿಷ, ಹಂಗಾಗಿ ನಾವು ಅದನ್ನ ಕ್ಲೀನ್ ಮಾಡಿಸ್ತೀನಿ. ಸಲ ಮಾಡಿಸಿ ಅದಕ್ಕೆ ಮುಂದೆ ಅದಕ್ಕೆಲ್ಲ ಪರ್ಯಾಯ ವ್ಯವಸ್ಥೆ ಮಾಡ್ತೀವಿ. ಅಲ್ಲಲ್ಲ, ಇಲ್ಲಿ ಸಿಬ್ಬಂದಿಗಳು ಇದೇ ಓಡಾಡ್ತಾನೆ, ಅವ್ರ ಮಾಹಿತಿ ಕೊಟ್ಟು ನಿಮ್ಗೆ ಒಂದು ಕಂಪ್ಲೇಂಟ್, ಪೊಲೀಸ್ ಹತ್ರ ಒಂದು ಕಂಪ್ಲೇಂಟ್ ಕೊಡ್ಬೇಕ್ರಿ. ಪೊಲೀಸ್ ಹತ್ರ ಒಂದು ಕಂಪ್ಲೇಂಟ್ ಕೊಡ್ಬೇಕಾಯ್ತು ತಾವು. ನಿಮ್ಗೆ ಅಲ್ಲಿ ಸಿಬ್ಬಂದಿಗಳ ಮಾಹಿತಿ ತಗೊಂಡು ಒಂದು ಅರ್ಜಿ ಕೊಟ್ಟು ಬಂದ್ಬಿಟ್ಟು ಅವ್ರು ಆಕ್ಷನ್ ಮಾಡ್ತಿದ್ರು. ಹಿಂಗ್ ಸರ್ಕಾರಿ ಜಾಗದಾಗ ಕುಡಿಯೋದು ಏನಿರ್ತೈತ್ರಿ? ಅದ್ರಾಗ ಮಹಾನ್ ಭಾವ ಜನ ಅಂತ ಜಾಗದಾಗ ಕುಡಿತೀರ ಅಂದ್ರೆ ಏನ್ರಿ? ನೀವು ಏನ್ ತಗೋತೀರಿ? ಅಲ್ಲ ರೀ ಸರ್, ಇದು ಮಿನಿಮಮ್ 3-4 ತಿಂಗಳಿಂದ ನಡೆದೈತಿದೆ. ನಾವೇನ್ ಮಾಡ್ತೇವೆ, ಇವ್ರ ಅಧಿಕಾರಿಗಳು ಏನ್ ಮಾಡ್ತಾರೆ? ಅಲ್ಲಿ ಎಲ್ಲಿ ಮಾಡ್ತಾರ ಅದನ್ನ ಹಿಡಿದು ಬಂದ್ ಮಾಡ್ಬೇಕು. ಅವ್ರು ಕೂಡ ದಂಡ ಕಟ್ಸನ ಬಂದ್ ಒಂದ್ 6 ತಿಂಗಳು ಒಳಗ ಹಾಕ್ಬೇಕು. 5-10 ಸಾವಿರ ಸೀಟುಗಳ ಮತ್ತೆ ಒಳ್ಳೆ ಕಡೆಗೆ ಮಾಡ್ಕೊಂಬರಪ್ಪ ಅಂದ್ರೆ ಒಳ್ಳೆ ಕಟ್ಟ ಅವ್ರು ಮಾರೋದು ನಾವು ಮತ್ತೆ ಎಲ್ಲಿ ಬೇಕಾದ್ರೆ ಹೋಗೋದು ನಮ್ಮ ಕರ್ಕೊಂಡು ಸಾಯೋದು ನಮ್ಗಂದ್ರೆ ಅವ್ರಲ್ಲ ನನ್ ಹಿಡ್ದ ಹೇಳ್ತಾನೆ. ಮಾರೋದು ಏನೋ ಆಗ್ತಲ್ಲ, ಅವ್ರ ಮನೆ ಉದ್ಧಾರ ಆಗತ್ತೆ. ಈಗ ಒಳ್ಳೆ ಮಾಡ್ತೀರಿ, ಬಾರಿ ಒಕ್ಕಂದರೊಳಕತ್ತೊಳ ಗೊತ್ತಿಲ್ಲ. ನಾವೆಲ್ಲ ವಿದ್ಯಾಭ್ಯಾಸಕ್ಕೆಲ್ಲ ದುಡ್ದಿದ್ದೆಲ್ಲ ತಗೊಂಡು ಹೋಗಿ ಕುಡಿದ್ರೆ ನಾವೇನ್ ಮಾಡ್ಬೇಕ್ರಿ? ಇದ್ರ ಬಗ್ಗೆ ಅಧಿಕಾರಿಗಳು ಬಂದು ಹೇಳಿದ್ರು ಇಷ್ಟೇ ಮಾಡತ್ತಾರ್ರಿ. ಯಾರು ಇದ್ ಮಾಡವಲ್ರಿ. ಒಬ್ರು ತಗೊಂಡ್ ಇದ್ ಮಾಡಿದ್ಗೇನೆ ಅವ್ರ ಮನೆಯಾಗ ಐತಿ, ಇವ್ರು ಹೇಳಕ್ ಬಂದಾರಂತ ಮತ್ತೆ ಅವ್ರ ಮೇಲೆ ಇದ್ ಮಾಡ್ತಾರ್ರಿ. ಯಾರು ಮಾಡ್ತಾರಮ್ಮ ಇದು? ಹಿಂಗೇ ರೀ, ಈಗ ಮಾತಾಡುವದ್ರಲ್ರಿ. ಒಬ್ರು ಇದ್ ಮಾಡಿದ್ಗೇನೆ ಆಯ್ತು. ಅವ್ರು ಇದು ಮಾತಾಡಿಲ್ಲ ಇದ್ರ ಬಗ್ಗೆ? ಇಲ್ಲ ರೀ, ಏನು ಮಾತಾಡಿಲ್ಲ. ಎಷ್ಟು ಸರಿ ಹೇಳೋದ್ರ ಹಿಂಗೆ ಮಾಡ್ತಾರ್ರಿ. ಮತ್ತೆ ಹಿಂಗೆ ಮಾಡ್ಯಾರಿ. ಈಗ ಏನಾಗತ್ರಿ, ಹೆಣ್ಮಕ್ಳು ಮಾತಾಡ್ತಾರಲ್ಲ, ತಮ್ಮ ಮನ್ಯಾಗ ಕುಡಿತಾರ, ಮಂದಿ ಹೇಳಕ್ ಬಂದಾರ. ಮಂದಿ ತಾವ್ ಕುಡ್ಲಿಕ್ಕರಿ ನಮ್ಮ ಮನೆಯ ಕಷ್ಟ ಇರುತ್ತಿಲ್ಲ ರೀ. ನಾವೆಲ್ಲ ಕುಡಿದು ನಾವೆಲ್ಲ ಅನುಭವಿಸಿರ್ತೀವ್ರಿ. ಮನೆಗೆಲ್ಲ ಮಾಡೋದ್ರಿ ಹೇಳ್ತೀವ್ರಿ. ಒಬ್ರು ಏನಾರ ಹಿಂಗ್ ತಗೊಂಡ್ಗೇನೆ ಅವ್ರ ಮೇಲೆ ನಮ್ಮ ಮನೆಯಾಗ ಏನ್ ಇಲ್ಲ ಏನು ಹೇಳಕ್ ಬಂದಾರ ಅಂತ ಇದು ಮಾಡ್ತಾರಿ. ಮತ್ತೆ ಅವ್ ಒಟ್ಟ ಇದು ಮುಂದುವರಿಬಾರ್ದ್ರಿ. ಆ ಕುಟುಂಬ ಅಷ್ಟೇ ನರಳ್ಬೇಕಂತ ಹಿಂಗ್ ಮಾಡತ್ತಾರ ನೋಡ್ರಿ. ರೇಣುಕಾ ರೀ, ಡಿಗ್ರಿ ಓದ್ತಾ ಇದ್ದೀನಿ. ತಮ್ಮ ಹೆಸರು? ಅಮರಮ್ ಅಂತ ಹೇಳಿ. ಈಗ ಅದು ದೇವಸ್ಥಾನ ಬಗ್ಗೆ ಒಳಗೆಲ್ಲ ಇದೆಲ್ಲ ಅಂಗನವಾಡಿ ಬಂದು ಇದು ಮಲ ವಿಸರ್ಜನೆ ಮಾಡೋಲ್ಲ. ಈ ಸಣ್ಣ ಮಕ್ಕಳು ಇದು ಮಲ ವಿಸರ್ಜನೆ ಮಾಡಿ ಇದು ಧೂಮಪಾನ ಮಾಡಿ ಅಲ್ಲೆಲ್ಲ ಒಕ್ಕಟ್ರೆ ನಾವ್ ಎಷ್ಟಂತ ತೊಳಿದ್ರಿ. ಏನು ದೇವಸ್ಥಾನದಾಗ ಹೋಗಿಗೆ ಮಾಡ್ತಾರೆ. ಗಾರ್ಡನ್ ಅಂತ ನನ್ನ ಮಗ ಈ ಸಂದರ್ಭದಲ್ಲಿ ಸಂಜೀವಿನಿ ಮಹಿಳಾ ಒಕ್ಕೂಟದ ಅಧ್ಯಕ್ಷರು ಆದ ಯಂಕಮ್ಮ ಮೇಟಿ, ಕಾರ್ಯದರ್ಶಿ ಚಂದ್ರಿಕಾ, ಸರಸ್ವತಿ ಬಡಿಗೇರಿ, ಶೋಭಾ ಮೇಟಿ, ದೇವಮ್ಮ ಗೆಂಡೆ, ಜ್ಯೋತಿ ಗೌಂಡಿ, ರೇಣುಕಾ ಕರಡಿ, ಬಸಮ್ಮ ಮಸೂದಿ, ರೈತ ಸಂಘದ ಸಹ ದೇವಪ್ಪ ಕರಡಿ, ಸಗರಪ್ಪ ಚಿಕ್ಕಪೇರಿ, ಚಿದಪ್ಪ ಜಗೀರಪುರ ತಾಂಡ, ದಲಿತ ಸಂಘಟನೆಯ ಸೇರಿ ವಿವಿಧ ಸಂಘಟನೆಗಳ ಅನೇಕ ಮುಖಂಡರು ಹಾಜರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.